ಚಂದ ಇದೀನಿ. ಕಾಲು ಒಂದು ಸ್ವಲ್ಪ ಕಾಲು ಏಟಾಗ್ಬಿಟ್ಟೈತೆ, ಬಲ್ಕಾಲು ಮೊಣಕಾಲು. ಹಾಂ ಹಾಂ ಹಾಂ. ಎರಡು ಕಾಲು ಬಿಟ್ರೆ ಆರೋಗ್ಯ ಚೆನ್ನಾಗೈತೆ. ಎಷ್ಟು ವಯಸ್ಸು ನಿಮಗೆ? ನನ್ಕ ಒಂದು 80 ಮೇಲೆ ಆಗಿರ್ಬೇಕು. ನಿಮ್ಮ ಹೆಸರು ಏನು ಹೇಳ್ರಿ? ನರಸಿಂಹಪ್ಪ ಅಂತ. ನರಸಿಂಹಪ್ಪ. ಹಾಂ, ಓಕೆ ಓಕೆ. ಏನದು ಏನೋ ಯಾರಿಗೂ ಹಣ ಹಾಕಿದ್ರಂತೆ, ದುಡ್ಡು ಕಳಿಸಿದ್ರಂತೆ, ಏನು ಅಂತ ಗೊತ್ತಾಗಿಲ್ಲ. ಅದ ಇಮಿಡಿಯೇಟ್ ಆಗಿ ಕೇಳಿದ್ರು. ಹಾಂ. ಏನೋ ಕೆಲಸ ಆಗ್ಬೇಕಾಗಿತ್ತು. ಏನು ಕೆಲಸ ಆಗಬೇಕಾಗಿತ್ತು? ಅದು ಯಾವುದೋ ಒಂದು ಸ್ವಲ್ಪ ಜಮೀನ್ದು ರಿಸ್ಕೆ ಇತ್ತು, ಅದನ್ನ ನಾನು ಮಾಡ್ಕೊಡ್ತೀನಿ. ಹಾಂ. 50,000 ಕೊಟ್ಬಿಡು ಅಂದರು. ಯಾರು ಕೇಳಿದ್ದು 50,000? ಅದೇ ಇವರು ಯಾರು ಸಂದೇಶ ಯಾರು ಹಾಂ ಅವರು. ಹಾಂ, ಅವರು ಲಾಯರ್ ಅವರು? ಏನ ಲಾಯರ ಯಾರು ನನಗೇನು ಗೊತ್ತಿಲ್ಲ. ಇವ್ರು ಯಾರ ಮಲ್ಲಾಪುರದವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವನ ಹತ್ರಕ. ಯಾರು ಕೊಡ್ತಿದ್ದು ಕಾಸು? ಅದೇ ಸಂದೇಶಕ್ಕೆ ಕೊಟ್ಟಿದ್ದು. ಅಲ್ಲ, ಕೊಡ್ಸಿದ್ಯಾರು? ನಿಮ್ಮನ್ನ ಪರಿಚಯ ಮಾಡಿಸಿದ್ಯಾರು ಆತನನ್ನ? ಪರಿಚಯ ಮಾಡಿಸಿದ್ದು ಮಲ್ಲಾಪುರದವ್ರು. ಮಲ್ಲೇಪುರ? ಅದೇ ಯಾರಣ್ಣ? ಮಲ್ಲಾಪುರದವರು ಮುನ್ರಾಜನು ಎಲ್ಲಾನು ಸೇರಿ ಇದ್ರು. ಹಾಂ ಹಾಂ. ಎಷ್ಟು ದಿವಸ ಆಯ್ತು ಅಣ್ಣ? ಏನ ಅದೇ ಪಾಯ ಹಿಡಿದು ಪೂಜೆ ಮಾಡ್ತಾ ಇದ್ರು ನೋಡು. ಹಾಂ ಹಾಂ. ಆಗ ಎಷ್ಟು ಕೊಟ್ಟಿದ್ದೀರಿ ಒಟ್ಟು? 50. ಎಷ್ಟು ದಿವಸ ಆಗಿದೆ ಸ್ವಾಮಿ? ಎಷ್ಟು ದಿವಸ, ಎಷ್ಟು ತಿಂಗಳಾಯ್ತಣ್ಣ? ತಿಂಗಳುಗಳೆಲ್ಲ ನನಗೆ ಲೆಕ್ಕ ಇಲ್ಲ. ನಾನೇನು ಅಕ್ಷರ ಇರೋನಲ್ಲ. ಹಾಂ 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 ಹಾಂ. ಅಕ್ಷರ ಗಿಕ್ಷರ ಏನಿಲ್ಲ. ಕೆಲಸ ಆಯ್ತಾ? ಕೆಲಸ ಮಾಡಿಕೊಟ್ರಾ? ಕೆಲಸನಿಲ್ಲ, ಯಾವುದಿಲ್ಲ. ಹಾಂ. ಮತ್ತೆ ಹೋಗ್ಲಿ ಕಾಸಾದ್ರೂ ಕೇಳಿದ್ರ ಅವ್ರನ್ನ ವಾಪಸ್ಸು? ಹೋಗ್ ಬರಾಕ ನಾನು ಆತನ ಹತ್ರ ಏನು ಬೋಯ್ನಲ್ಲ, ಕೊಟ್ಟಿದ್ದೀನ ನೋಡಿದ್ದೆ ಅಷ್ಟೇ ಆತನ. ಹಾಂ. ಅಲ್ಲ ಸಮಯಕ್ಕೆ ಕೆಲಸ ಆಗಿಲ್ಲ, ಕಾಸೇನಾದ್ರು ಕೊಡಿ ಅಂತ ಕೇಳಿದ್ರ? ಇಲ್ಲ, ಹೋಗೇ ಇಲ್ಲ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದ್ರಾಗೆ ಅವ್ರೆ. ಹಾಂ ಹಾಂ ಹಾಂ. ಏನು ಯಾರ್ಗಾನ ಫೋನ್ ಪೇನಾಗ ಹಾಕ್ಸಿದ್ರಾ ಇಲ್ಲ ಕೈಗೆ ಕಾಸು ಕೊಟ್ರಾ? ಕೈಗೆ ಕೊಟ್ಬಿಟ್ಟಿನಿ, ಕೇಳ್ರಿ ಮುನ್ರಾಜ್ ಅವ್ರನ್ನ. ಹಾಂ. ಯಾರ ಕೈಗೆ ಕೊಟ್ಟಿದ್ದು ನೀವು ದುಡ್ಡು? ಅವ್ರ ಕೈಕೇನೆ. ಅವ್ರ ಕೈಗೆ ಅಂದ್ರೆ? ಅದೇ ಪಾಯ ಪೂಜೆ ಆಯ್ತು ನೋಡು. ಹಾಂ, ಅವತ್ತೇ. ಅಲ್ಲ, ಮುನ್ರಾಜನ್ ಕೈ ಕೊಟ್ರಾ ಸಂದೇಶನ್ ಕೈ ಕೊಟ್ರಾ? ಸಂದೇಹನ್ ಕೈಕೆ. ಹಾಂ ಹಾಂ. ಸರಿ ಆಯಿತು, ನಾನು ಸಂದೇಶ್ ಜೊತೆ ಮಾತಾಡ್ತೀನಿ. ಆಯ್ತು. ಹಾಂ, ಮಾತಾಡ್ಬಿಟ್ಟು ಹುಡುಗನಿಗೆ ಹೇಳ್ತೀನಿ ರೀ. ಹಾಂ, ಆಯ್ತು, ಒಳ್ಳೇದು. ಆಯ್ತು. ನೀವು ಇನ್ಮೇಲೆ ಹಾಂ ಆ ಥರ ಯಾರಾದರೂ ಕೆಲಸ ಮಾಡ್ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೇಳಿದ್ರೆ ಕೊಡಬೇಡ್ರಿ. ಹಾಂ, ಆಯ್ತಾ? ಅಲ್ಲಿ ಯಾರೋ ಲೋಕಲಲ್ಲಿ ಯಾರಾದರೂ ಲಾಯರ್ಗಳಿದ್ರೆ ಅವ್ರನ್ನ ಭೇಟಿ ಮಾಡಿ, ವಕೀಲರಿದ್ರೆ. ಆಯ್ತು ಆಯ್ತು. ಯಾವ ಊರು ಹೇಳಿ ನಿಮ್ಮದು? ಬಾಲ್ಯಾಪುರ. ಓ, ನಿಮ್ಮದು ಬಾಲೆಪುರನೇನಾ? ಹಾಂ. ಸರಿ 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 ಅಣ್ಣ, ಆಯಿತು, ನಾನು ಮಾತಾಡ್ತೀನಿ. ಹಾಂ, ಆಯ್ತು ಆಯ್ತಣ್ಣ, ಓಕೆ. ನಿಮ್ ಕಡೆ ನನಗೇನು ಪರಿಚಯ ಇಲ್ಲ, ಮುನ್ರಾಜನೇ ಹೇಳಿದ್ದು. ಹಾಂ, ಇರ್ಲಿ ತೊಂದರೆ ಇಲ್ಲ. ಈ ಥರ ಸುಮಾರು ಪ್ರಕರಣಗಳು ಈ ಥರ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕೇಳ್ತಾ ಇದ್ದಾರೆ, ಹಿಂಗಾಗಿದೆ ಸಮಯ, ಕಾಸು ತಗೊಂತಾರೆ, ಕೆಲಸ ಮಾಡ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ. ಇವತ್ತು ಮುನ್ರಾಜ್ಗೆ ವಾಪಸ್ ಕೊಟ್ಟಿದ್ದಾರೆ, 30,000 ಬಂದೈತೆ ಇವತ್ತು. ಹೇಳ್ರಿ ಮುನ್ರಾಜ್ ಕೇಳಿ. ಅದೇ ಕೊಟ್ರಂತೆ. ಹಾಂ, ನಾನು ಕೊಟ್ಟವ್ರೆ. ಅವರೇ ಮಾಲೂರ್ನವ್ರು ಯಾರೋ ನಿನ್ಕೂ ಇದು ಮಾಡ್ತಾರೆ. ಹಾಂ ಹಾಂ. ಏನು ದಿಗ್ಲು ಬೀಳಕ್ ಹೋಗ್ಬೇಡ ಹಾಂ ಅಂದ್ರು. ಸರಿ ಆಯ್ತಪ್ಪ, ನಿಮ್ಮ ಮುಖಾಂತರ ಏನ ಬೇಕಪ್ಪ ಮಾಡ್ಕೊಂಡು. ಆಯ್ತು, ಕೊಡಕ್ಕೆ ಹೇಳ್ತೀನಿ ರೀ ಅವ್ರಿಗೆ. ಕೆಲಸ ಆಗಿಲ್ಲ, ಈ ಥರ ಮಾಡೋದೇ ತಪ್ಪು. ಅದರಲ್ಲಿ ದುಡ್ಡು ತಗೊಂಡು ಮಾಡೋದು ಬಡವ್ರಿಗೆ. ಅದು ಎಷ್ಟು ವಯಸ್ಸು ನಿಮಗೆ? 86. 86 ವರ್ಷದ ಮುದುಕಾದ್ರೆ 50,000 ತಗೊಂಡು ಅವನು ಕೆಲಸ ಮಾಡ್ಕೊಡ್ತೀನಂತ. ಕೇಳ ಅವನ್ನ ಮುನ್ರಾಜನ್ನೇ. ಅದೇ ಮುನ್ರಾಜು ಹೇಳ್ದ, ಅದಕ್ಕಾಗಿ ನಾನು ಗೊತ್ತಾಗಿದ್ದು. ಆಯ್ತು, ಈಗ ನೀವು ಹೇಳಿರೋದು ಕಂಪ್ಲೇಂಟ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ನಾನು ಮಾತಾಡ್ತೀನಿ ಯಜಮಾನ್ರೆ. ಹಾಂ, ಆಯ್ತು. ಏನ್ ಮಾಡ್ತೀರಾ ನಿಮ್ಗೆ ಸೇರಿದಪ್ಪ. ಹಾಂ, ಆಯ್ತು ಓಕೆ, ಇಲ್ಲ. ಹಾಂ, ಓಕೆ. ನಿಮ್ದು ಯಾವ ಊರು? ನಮ್ಮದು ಮಾಲೂರು. ಆಯ್ತು, ಅದೇ ಮಾಲೂರ್ನವ್ರು ಅಂತ ಹೇಳ್ದ. ಹಾಂ ಹಾಂ. ಆಯ್ತು, ಯಾರು ನಾನು ನೋಡಿರ್ಲಪ್ಪ ಅಂದೆ. ಅದು 50,000 ನೀವೇನು ಸಂಪಾದನೆ ಮಾಡಿದ್ರೆ ಅಲ್ಲ, ನಿಮ್ಮ ಮಕ್ಳು ಯಾರು ಕೊಟ್ಟಿದ್ದ ನಿಮಗೆ? ನಾನು ಕಟ್ಬಿಟ್ಟು ಸಂಪಾದನೆ ಮಾಡಿರೋದು. ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾನಾ? ಹಾಂ, ಹಿಂಗೆ ಕೂಲಿನಲ್ಲಿ ಹೋಗ್ಬಿಡ್ತೀನಿ. ಹಾಂ 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 ಹಾಂ. ಪಾಪ. ಸರಿ ಯಜಮಾನ್ರೆ, ಅದನ್ನ ತಕ್ಕೊಡೋ ವ್ಯವಸ್ಥೆ ನಾನು ಮಾತಾಡ್ತೀನಿ. ಹಾಂ, ಆಯ್ತು ಓಕೆ. ನೀವೇ ಮಾತಾಡಿ ನನ್ಗೆ ಒಂದು ಫೋನ್ ಹಾಕ್ಬೇಕು ಅಷ್ಟೇ. ಹ್ಞೂ, ಆಯ್ತು ಮಾತಾಡ್ತೀನಿ. ಸರಿ ಯಜಮಾನ್ರೆ, ಆಯ್ತು. ಆಯ್ತು ಸ್ವಾಮಿ, ಈ ಫೋನ್ ನಂಬರ್ ತಿರ್ಗಿ ನಾನು ತೆಗಿಯಕ್ಕೆ ಬರಲ್ಲ, ಏನಿಲ್ಲ. ಆಯ್ತು, ನಾವೇ ಮುನ್ರಾಜಿಗೆ ಹೇಳ್ರಿ ಮಾಡ್ಕೊಡು ಅಂತ ಹೇಳ್ರಿ. ಮುನ್ರಾಜಿ ಮಾಡ್ಕೊಡು. ಅದೇ ನಿಮ್ಮ ಮುಖಾಂತರ ಏನಾರ ವ್ಯವಹಾರ ಆದರೆ ಹೋಯ್ತು.
ಅದೇ 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 ನಾ ಏನಾದ್ರು ಡೌಟ್ ಇದ್ರೆ ನಿಮ್ ಫೋನ್ ತೆಗಿಯಕ್ ಬಂದಿಲ್ಲ ಅಂದ್ರೆ ಮುನ್ರಾಜ್ ಹೇಳಿ, ಮುನ್ರಾಜು ಕಾಲ್ ಮಾಡ್ಕೊಡ್ತಾನೆ ನಿಮ್ ಫೋನಿಂದ, ನಾನು ಮಾತಾಡ್ತೀನಿ. ಆ? ನಾನೇ ಮಾಡ್ತಾ ಇರ್ತೀನಿ. ಆಯ್ತು, ಅವ್ರು ಹೇಳಿದ್ರು ಮುನ್ರಾಜ್ ಅವರು, ಹಾ ಇದೇನು ಇದಾಗಲ್ಲ, ನಂದು ಕಳ್ಸವ್ರೆ, ನಿಂದು ಕೊಟ್ಬಿಡ್ತಾರೆ, ಅವ್ರು ಫೋನ್ ಮಾಡಿ ಕೇಳ್ತಾರೆ ನಿನ್ನ ಇರೋದನ್ನ ಮ್ಯಾಟ್ರ್ ಹಿಂಗಾಯ್ತು ಅಂತ ಹೇಳ್ಬಿಡು ಅಂದ್ರ. ನಾನು ಇರೋದು ಹೇಳಿದ್ದೀನಿ ತಾನೆ. ಸರಿ ಸರಿ. ಸುಳ್ಳು ಪಳ್ಳಿಯಲ್ಲಿ ಹತ್ತಾಗಿ ಏನು ಮಾಡ್ಕೊಳ್ಬೇಕಾಗಿದೆ. ಹಾ ಹೌದು. ಯಾರಿಗೋ ದುಡ್ಡು ಕೊಟ್ಟಿದೀನಿ ಅಂತ ಒಂದು ಹೇಳ್ದಲ್ಲ, ಏನು ವಿಚಾರಕ್ಕೋಸ್ಕರ ದುಡ್ಡು ಕೊಟ್ಟೆ? ಯಾರಿಗ್ ದುಡ್ಡು ಕೊಟ್ಟೆ? ಅಯ್ಯೋ, ಸಂದೇಶ್ ದುಡ್ಡು ಕೊಟ್ನಿ, ಅವನ್ ಜಮೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದು. ಅವ್ನ್ ಜಮೀನು ಮಾಡ್ಕೊಟ್ಟಿಲ್ಲ, ಈ ದುಡ್ಡನ್ನು ಕೊಟ್ಟಿಲ್ಲ. ಯಾವಾಗ ಆಯ್ತು, ಒಂದ್ 5 ವರ್ಷ. ಎಷ್ಟು ಏನ್ ವಿಚಾರಕ್ಕೆ ದುಡ್ಡು ತಗೊಂಡಿದ್ದು? ಜಮೀನ್ ಮಾಡ್ಕೊಡ್ತೀನಿ ಅಂತೇಳಿ, ಅಲ್ಲ ಜಮೀನ್ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀನಿ ಅಂತ. ಎಷ್ಟು ಎಕರೆ ಜಮೀನ? 4 ಎಕರೆದು. ಎಲ್ಲಿರೋದು ಅದು? ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ ಅಂದ್ರೆ ಯಾವ ಏರಿಯಾ? ಅಲ್ಲೇ ಕಣಿವಿನಹಳ್ಳಿ ಹತ್ರ. ಕಡಿಮೆನಹಳ್ಳಿ ಹತ್ರ. ಅದೇ ನಮ್ ಕ್ಯಾಸ್ಟ್ ಅಂದ್ಬಿಟ್ಟು ಏನೋ ಬೇಗ ಮಾಡ್ಕೊಡ್ತೀರಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಮಾತಾಡಿ ಮಾಡ್ಕೊಡ್ತೀರಿ ಕೇಸ್ ಸೆಟಲ್ಮೆಂಟ್ ಅಂತ ಮಾಡಿದ್ನು. ಮಾಡಲ್ಲ, ಏನಿಲ್ಲ. ದುಡ್ಡು ಕೇಳದ್ನ 20,000. ದುಡ್ಡು ತಕೊಂಡ ಅವನೆಲ್ಲ ಡೆಲ್ಲಿಗೆ ಎಲ್ಲ ಹೋಗ್ಬೇಕಾಗಿತ್ತೇನ, ಹೋದ್ನು ಮಜಾ ಮಾಡ್ಕೊಂಡ. ನಾನ್ ಫೋನ್ ಮಾಡಿ ಬೈದಿದ್ದಕ್ಕ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ ನಾವು. ಹೆಂಗ್ ಕೊಟ್ಟೆ? ಕ್ಯಾಶ್ ಕೊಟ್ಟ, ಫೋನ್ ಪೇ ಮಾಡ್ದ? ಯಾವ ರೀತಿ? ಕ್ಯಾಶ್ ಇಲ್ಲೇ ಕ್ಯಾಶ್ ಕೊಟ್ಟಿದ್ದು. ಎಲ್ಲಿ ಕೊಟ್ಟಿದ್ದು? ಮೋರ್ ಹತ್ರನೇ. ಅಲ್ಲೇ ಬಂದ್ ತಗೊಂಡೋದ್ನ ದುಡ್ಡು? ಅಲ್ಲೇ ಬಂದ್ ತಗೊಂಡೋಗಿತ್ತು, ಮೋರ್ ಹತ್ರನೇ ಬಂದು ಮಾತಾಡಿ ತಗೊಂಡೋಗಿತ್ತು. ಆಮೇಲೆ ಮತ್ತೆ ಒಂದ್ ತಿಂಗ್ಳು 2 ತಿಂಗ್ಳು ಆದ್ಮೇಲೆ ಕಾಸು ಕೊಡು ಅಂತ ಕೇಳಿದ್ರೆ ನೀನೇನ್ ಕೊಟ್ಟಿಲ್ಲ ನನ್ಕ, ಹಂಗೆ ಹಿಂಗೆ ಅಂದ. ಈಗ ಮಸ್ಕೊಂಡ್ ಕಾಸು ಸಿಕ್ಕಿಲ್ಲ ಅಂದ್ರೆ ಬಂದು ಪರ್ಕೆನಾಗ ಹೊಡಿತೀನಿ ಹಂಗೆ ಹಿಂಗೆ ಅಂದೆ. ಅವ್ನ್ ಬ್ಲಾಕ್ ಲಿಸ್ಟ್ಗೆ ಹಾಕಿ ಹಾಕಿದ್ ನಂಬರ್ ಅಷ್ಟೇ. ಅದೇ ಲಾಸ್ಟ್ ವಿಚಾರ ಹೇಳ್ದಲ್ಲ, ಹಂಗಾಗಿ ಫೋನ್ ಮಾಡಿದ್ದೀವಿ ಇವಾಗ. ಸರಿ ಆಯ್ತು. ಸರಿ.